ಹಲೋ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್. ಇವತ್ತು ಈ ರೀತಿಯಾಗಿ ಬರ್ಡ್ ಮೋಟಿವ್ಸ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ ಅಂತ ನಾನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಸೆಪ್ರೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ 2 ನೋಡೋದನ್ನು ಮರಿಬೇಡಿ. ಇದು ನೋಡಿ, ಫಸ್ಟು ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಈ ಬಾಡಿ ಆಫ್ ದ ಬರ್ಡ್ನ ಹಾಕ್ಬಿಟ್ಟು ಝರಿ ಥ್ರೆಡ್ಡಲ್ಲಿ ನಾನು ವಿಂಗ್ಸ್ನ ಹಾಕಿದ್ದೀನಿ. ಇದು 3D ಬರ್ಡ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ನೋಡಿ, ಈ ರೀತಿ ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ನೀವು ಇದನ್ನು ಯಾವ ಕಲರಲ್ಲಿ ಬೇಕಿದ್ರೂ ಹಾಕ್ಬೋದು. ಸ್ವಲ್ಪ ಟ್ರಿಕ್ಕಿ ಆಗಿದೆ ವಿಡಿಯೋ, ಸೊ ಯಾವುದೇ ಪಾರ್ಟು ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ವಿಂಗ್ಸ್ನ ಹೊಲಿದಾದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಇದಕ್ಕೆ ಬೀಕ್ಗೆ ನಾನು ಕಡ್ದಾನ ಯೂಸ್ ಮಾಡ್ಕೊಂಡಿದ್ದೀನಿ. 2 ಪೈಪ್ ಥರ ಇರುತ್ತಲ್ಲ ಕಡ್ದಾನ, ಅದನ್ನು ಹೊಲ್ಕೊಂಡು ಕಣ್ಣಿಗೆ 2 ಸ್ಟೋನ್ನ ಅಂಟಿಸ್ಕೊಂಡಿದ್ದೀನಿ. ಸೊ ಮಾಡೋದು ಸ್ವಲ್ಪ ಟ್ರಿಕ್ಕಿ ಅಂತ ಹೇಳ್ಬೋದು. ಇದು ಡೆಫಿನೆಟ್ಲಿ ಬಿಗಿನರ್ ಲೆವೆಲ್ ಅಂತ ಹೇಳೋದಕ್ಕಾಗಲ್ಲ. ಸ್ವಲ್ಪ ನಿಮಗೆ ಕ್ರೋಶೆ ಹಾಕಿ ಎಕ್ಸ್ಪೀರಿಯನ್ಸ್ ಇರಬೇಕು. ಆ್ಯಂಡ್ ಇವತ್ತು ನಾನಿಲ್ಲಿ ಯೂಸ್ ಮಾಡ್ತಾ ಇರೋಂಥದ್ದು ನೀಡಲ್ ನಂಬರ್ 7, ಟ್ಯೂಲಿಪ್ ಬ್ರ್ಯಾಂಡ್ದು ನೀಡಲ್ ನಂಬರ್ 7. ನಾನು ಪ್ರಾಡಕ್ಟ್ ಬೇಕಿದ್ರೆ ನಾನು ಲಿಂಕ್ ಮಾಡಿರ್ತೀನಿ, ಫ್ಲಿಪ್ಕಾರ್ಟ್ ಲಿಂಕು. ನೀವು ಲಿಂಕ್ಡ್ ಪ್ರಾಡಕ್ಟ್ಸ್ನ ಚೆಕ್ ಮಾಡಿ ನೀವು ಅಲ್ಲಿಂದ ಆರ್ಡರ್ ಮಾಡ್ಕೋಬೋದು. ಸೊ ಈ ರೀತಿ ಬರುತ್ತೆ. 10ಕ್ಕಿಂತ ಇದು ಸ್ವಲ್ಪ ದೊಡ್ಡದಾಗಿರುತ್ತೆ ಹುಕ್ಕು. ಯಾಕೆ ಇದನ್ನು ಯೂಸ್ ಮಾಡ್ತಾ ಇರೋದು ಅಂದರೆ, ನಾನು ಜಾಸ್ತಿ ದಾರದ ಎಳೆಗಳನ್ನು ತೊಗೊತಾ ಇದ್ದೀನಿ. ಸೊ 10 ಸ್ಟ್ರ್ಯಾಂಡ್ಸ್ ತೊಗೊಂಡು ವರ್ಕ್ ಮಾಡ್ತಾ ಇರೋವಂಥದ್ದು. ಇಲ್ಲ ಅಂದರೆ ಅದು ಬರ್ಡ್ ಸ್ಟಿಫ್ ಆಗಿರಲ್ಲ. ನಮಗೆ ಸ್ಟಿಫ್ನೆಸ್ ಬೇಕು ಅಂದರೆ ಎಳೆಗಳು ಜಾಸ್ತಿ ತೊಗೋಬೇಕಾಗತ್ತೆ. ಇಲ್ಲ ಅಂದರೆ ಸಿಲ್ಕ್ ಥ್ರೆಡ್ ಸಾಫ್ಟ್ ಆಗಿರುತ್ತೆ ಅಲ್ವಾ, ನಾವು ಬರ್ಡ್ ಹಾಕಿದ ತಕ್ಷಣ ಅದೊಂಥರ ಫೋಲ್ಡ್ ಆದರೆ ಅದು ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ. ಆ್ಯಂಡ್ ವಿಂಗ್ಸ್ಗೆ ನೋಡಿ, ನಾನು ಈ ರೀತಿ ಝರಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೀರೆಗೆ ಮ್ಯಾಚಿಂಗ್ ಆಗಿರೋಂತಹ ಝರಿ ಇದು 6 ಎಳೆ ಝರಿ. ಸೊ ಇದು ಚಿಕ್ಕ ಸ್ಪೂಲು. ನಾನು ಹಿಂದೆ ಒಂದು ಕ್ರೋಶೆದು ವಿಡಿಯೋ ಅಲ್ಲಿ ನಾನು ನಿಮಗೆ ದೊಡ್ಡ ಸ್ಪೂಲ್ ತೋರಿಸಿದ್ದೆ. ಅದು ಕೂಡ ಅಷ್ಟೇ 5ರಿಂದ 6 ಎಳೆ ಇತ್ತು. ಇದೂ 6 ಎಳೆ ಇದೆ. ಇದು ಸೀರೆಯಲ್ಲಿರುವಂತಹ ಝರಿಗೆ ಮ್ಯಾಚಿಂಗ್ ತಗೊಂಡಿರೋದು ನಾನು. ಇದು 6 ಎಳೆ ಇರೋದ್ರಿಂದ ಹಾಗೆ ಡೈರೆಕ್ಟಾಗಿ ವರ್ಕ್ ಮಾಡ್ಬೋದು. ಆ್ಯಂಡ್ ನೋಡಿ, ಈ ರೀತಿ ಜರ್ಕನ್ ಸ್ಟೋನ್ಸ್ ಬೇಕಾಗತ್ತೆ. ಆ್ಯಂಡ್ ಕಡ್ದಾನ ಇಲ್ಲ ಅಂದರೂ ನೀವು ಪೈಪ್ ಥರ ಇರೋಂತಹ ಯಾವ ಬೀಡ್ಸ್ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಸೊ ಫಸ್ಟು ಈ ಬಾಡಿನ ಹಾಕ್ಕೊಳ್ಳೋಣ. ಫಸ್ಟ್ ಬಾಡಿಯಲ್ಲಿ ಫೇಸಿಂದ ಶುರು ಮಾಡಬೇಕಾಗತ್ತೆ ನಾವು. ಸೊ ಕೌಂಟು ತುಂಬಾ ಇಂಪಾರ್ಟೆಂಟು. ವಿಡಿಯೋನ ನಿಮಗೆ ಫಸ್ಟ್ ಟೈಮ್ ನೋಡಿದಾಗ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡಿ, ಹಾಗೂ ಒಂದು ವೇಳೆ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು. ಸೊ ಫಸ್ಟ್ ಇಲ್ಲಿ ನೋಡಿ, ನಾನು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಈ ರೀತಿ ಥ್ರೆಡ್ನ ಸರ್ಕಲ್ ಮಾಡಿಕೊಂಡು ಎಡ್ಜ್ ಆಫ್ ದ ಥ್ರೆಡ್ ಇರುತ್ತಲ್ವ, ಅದು ಕೆಳಗಡೆಗೆ ಈ ರೀತಿ ಸ್ಟ್ರೇಟಾಗಿ ಹಿಡ್ಕೋಬೇಕು. ನೀಡಲ್ನ ಸ್ಟ್ರೇಟ್ ಥ್ರೆಡ್ ಕೆಳಗಡೆಗೆ ಹಾಕ್ಕೊಂಡು ಥ್ರೆಡ್ನ ಎಳೆದಾಗ ಲೂಪು ನೀಡಲ್ಗೆ ಬರುತ್ತೆ. ಇದಕ್ಕೆ ನಾವು ಸ್ಲಿಪ್ ಸ್ಟಿಚ್ ಅಂತೀವಿ. ಸೊ ಸ್ಲಿಪ್ ಸ್ಟಿಚ್ ಹಾಕಿದ್ದ ಆದಮೇಲೆ 4 ಚೈನ್ನ ಹಾಕೋಬೇಕು. ಕೌಂಟು ತುಂಬಾ ಇಂಪಾರ್ಟೆಂಟು. ಸೊ ಪ್ಲೀಸ್ ಗಮನ ಕೊಟ್ಟು ನೋಡಿ ವಿಡಿಯೋನ. ಯಾವುದೇ ಪಾರ್ಟು ಮಿಸ್ ಮಾಡಬೇಡಿ. ನೀವು ವಿಡಿಯೋನ ಜಂಪ್ ಮಾಡಿಕೊಂಡು ಫಾರ್ವರ್ಡ್ ಮಾಡಿ ನೋಡಿದಾಗ ಇದು ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಿಧಾನವಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿಬಿಟ್ಟು ಆಮೇಲೆ ಒಂದ್ಸತಿ ಟ್ರೈ ಮಾಡಿ. ನೋಡಿ, ಇಲ್ಲಿ ನಾನು 4 ಚೈನ್ಸ್ನ ಹಾಕೋತಾ ಇದ್ದೀನಿ. 4 ಚೈನ್ಸ್ ಏನಕ್ಕೆ ಹಾಕಿದ್ದು ಅಂದರೆ, ಈ ಫಸ್ಟ್ ಚೈನ್ ಇದೆಯಲ್ಲ, ಈ ಫಸ್ಟ್ ಚೈನ್ ಬಂದು ನಮಗೆ ವರ್ಕಿಂಗ್ ಸ್ಪೇಸು. ಇವಾಗ ಬಾಕಿ ರಿಮೈನಿಂಗ್ ಸ್ಟಿಚಸ್ ಎಲ್ಲ ನಾವು ಈ ಫಸ್ಟ್ ಚೈನ್ ಒಳಗಡೆ ಮಾಡಬೇಕಾಗಿರೋ ಅಂಥದ್ದು. ನೆಕ್ಸ್ಟ್ 3 ಚೈನ್ಸ್ ಬಂದು ಒಂದು ಕಂಬ ಲೆಕ್ಕ. ಓಕೆ, ಸೊ ಇವಾಗ ನೋಡಿ, ಫಸ್ಟ್ ಚೈನ್ ಒಳಗಡೆಗೆ ಕಂಬ ಹಾಕೋದನ್ನ ಶುರು ಮಾಡಬೇಕು. ಎಷ್ಟು ಕಂಬ ಹಾಕಬೇಕು ಅಂದರೆ 11 ಕಂಬ ಹಾಕಬೇಕು. ಯಾಕೆ 11 ಅಂದರೆ, ಆಲ್ರೆಡಿ ನಾವು ಸ್ಟಾರ್ಟಿಂಗಲ್ಲಿ 3 ಚೈನ್ಸ್ ಹಾಕಿದ್ದೀವಲ್ವಾ, ಅದು ಕೂಡ ಒಂದು ಕಂಬ ಕೌಂಟ್ ಆಗುತ್ತೆ. ಸೊ 11 + 1 12, ನಮಗೆ ಟೋಟಲ್ ಆಗಿ 12 ಸ್ಟಿಚಸ್ ಬರಬೇಕು ಆ ಬರ್ಡ್ ಫೇಸ್ಗೆ. ಸೊ ನಿಧಾನವಾಗಿ ಎಲ್ಲ ಕಂಬನೂ ಒಂದೇ ಅಳತೆಗೆ ಒಂದೇ ಲೆಂತ್ಗೆ ಬರೋ ಥರ ಈ ರೀತಿ ಹಾಕ್ಕೊಳ್ಳಿ. ಆ್ಯಂಡ್ 11 ಸ್ಟಿಚಸ್ಸು ಅದೇ ಒಂದು ಸಿಂಗಲ್ ಚೈನಲ್ಲೇ ಹಾಕಬೇಕಾಗತ್ತೆ ನೀವು. ಸೊ ಇದು ಸೀರೆ ಇಲ್ಲದೆ ಡೈರೆಕ್ಟಾಗಿ ಬರೀ ಸಿಲ್ಕ್ ಥ್ರೆಡಲ್ಲಿ ವರ್ಕ್ ಮಾಡ್ತಾ ಇರೋದಲ್ವಾ, ಸ್ವಲ್ಪ ಸ್ಲಿಪ್ ಆಗೋದು, ಆಮೇಲೆ ಅಂದರೆ ಅಷ್ಟು ಗ್ರಿಪ್ಪು ಸಿಗದೆ ಇರ್ಬೋದು, ಆ ಥರ ಎಲ್ಲ ಆಗುತ್ತೆ. ನಿಮಗೆ 1-2 ಹಾಕ್ಕೊಂಡ ತಕ್ಷಣ ಆ ಕೈ ಅಂದರೆ ಸೆಟ್ ಆಗಿಬಿಡುತ್ತೆ. ಸ್ವಲ್ಪ ವಿಡಿಯೋ ಬ್ಲರ್ ಆಗಿದೆ ಸೆಂಟ್ರಲ್ಲಿ, ಸೊ ಪ್ಲೀಸ್ ಡೋಂಟ್ ಮೈಂಡ್. ನಾನು ಮತ್ತೆ ಸ್ಟಿಚ್ ಕೌಂಟ್ನ ರಿಪೀಟ್ ಮಾಡ್ತಾ ಇದ್ದೀನಿ. 11 ಡಬಲ್ ಕ್ರೋಶೇಸ್ ಹಾಕ್ತಾ ಇರೋವಂಥದ್ದು ಎಲ್ಲನೂ ಫಸ್ಟ್ ಚೈನಲ್ಲೇ ಹಾಕ್ತಿರೋದು.
ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಹಾಕಿರುವಂತಹ 3 ಚೈನ್ಸ್ ವಿಲ್ ಆಲ್ಸೋ ಕೌಂಟ್ ಆಸ್ 1 ಸ್ಟಿಚ್. ಸೊ 11 + 1 ಟೋಟಲಿ ನಮಗೆ ಈ ಫಸ್ಟ್ ರೌಂಡ್, ಇದೇನು ಫಸ್ಟ್ ರೌಂಡ್ ನಾವು ಹಾಕ್ತಾ ಇದ್ದೀವಲ್ಲ, ಈ ರೌಂಡಲ್ಲಿ 12 ಕಂಬ ಹಾಕಿರುವಂತಹ ಲೆಕ್ಕ. ಆ್ಯಂಡ್ ಇದು ಬಂದು ಪಾರ್ಟ್ 2. ನಾನು ಈ ಡಿಸೈನ್ನ 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಆಲ್ಮೋಸ್ಟ್ ಮೋರ್ ದೆನ್ 40 ಮಿನಿಟ್ಸ್ ವಿಡಿಯೋ ಆಗಿಬಿಡುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಟೂ ಲೆಂದಿ ಆ್ಯಂಡ್ ಬೋರಿಂಗ್ ಅಲ್ವಾ. ಸೊ ಹಾಗಾಗಿ ಈ ಪಾರ್ಟಲ್ಲಿ ನಾವು ಬರೀ ಈ ಬರ್ಡ್ನ ಹೇಗೆ ಮಾಡೋದು ಅಂತ, ಬಾಡಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಪಾರ್ಟಲ್ಲಿ ವಿಂಗ್ಸು, ಆಮೇಲೆ ರಿಮೈನಿಂಗ್ ಪಾರ್ಟು ಸೀರೆಗೆ ಹೇಗೆ ಹೊಲಿಯೋದು ಅದೆಲ್ಲನೂ ನೋಡ್ಕೊಳ್ಳೋಣ. ನೋಡಿ, ಇವಾಗ ಇಷ್ಟು ಆದಮೇಲೆ ಆ ಟೇಲ್ ಇರುತ್ತಲ್ಲ, ಅದನ್ನು ಎಳೆದ್ರೆ ಆ ಸೆಂಟರಲ್ಲಿರೋಂತಹ ಗ್ಯಾಪ್ ಕಮ್ಮಿ ಆಗಿಬಿಡುತ್ತೆ. ಅದಾದಮೇಲೆ ಸ್ಟಾರ್ಟಿಂಗಲ್ಲಿ 3 ಚೈನ್ಸ್ ಹಾಕಿರ್ತೀವಲ್ವಾ, ಆ 3 ಚೈನ್ಸಲ್ಲಿ 3rd ಚೈನ್ ಒಳಗಡೆಗೆ ನಾವು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡನ್ನು ಕ್ಲೋಸ್ ಮಾಡಬೇಕಾಗತ್ತೆ. 3rd ಚೈನ್ ಒಳಗಡೆಗೆ ನಿಧಾನಕ್ಕೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಜಾಸ್ತಿ ಎಳೆ ದಾರ ಇದೆಯಲ್ಲ, ಸ್ವಲ್ಪ ಅಂದರೆ ತೊಂದರೆ ಆಗಬಹುದು. ಸೊ ನಿಧಾನಕ್ಕೆ ವರ್ಕ್ ಮಾಡಿದಾಗ ಅದು ನೀಟಾಗಿ ಬರುತ್ತೆ. ಇವಾಗ ನೋಡಿ, ಈ ಫೇಸ್ ಪಾರ್ಟ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಬಂದು ಈ ಬಾಡಿ ಆ್ಯಂಡ್ ಟೇಲ್ ಪಾರ್ಟ್ ಮಾಡಬೇಕಾಗತ್ತೆ. ಈಗ ಕೌಂಟ್ ಮಾಡಿಕೊಂಡು 15 ಚೈನ್ಸ್ ಹಾಕ್ಕೋಬೇಕು, 15 ಚೈನ್ಸ್. ಸೊ ಈ ಪಾರ್ಟ್ ಕೂಡ ಸ್ವಲ್ಪ ಬ್ಲರ್ ಆಗಿದೆ, ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಅಷ್ಟು ನೋಡ್ಕೊಂಡಿಲ್ಲ. ಬಟ್ ಐ ಥಿಂಕ್ ಇದು ಪ್ರಿಟಿ ಸ್ಟ್ರೇಟ್ ಫಾರ್ವರ್ಡ್ ಅಲ್ವಾ. 15 ಚೈನ್ ಹಾಕ್ಕೋಬೇಕು. ಕೌಂಟ್ ಎಲ್ಲೂ ನೀವು ಮಿಸ್ ಮಾಡಬೇಡಿ. ಇದೇ ಕೌಂಟನ್ನ ನೀವು ಕರೆಕ್ಟಾಗಿ ಮಾಡಿದ್ರೆ ಶೇಪ್ ಅಂತೂ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದು ನೋಡಿ, 15 ಚೈನ್ಸ್ ಹಾಕಿದ್ದಾದಮೇಲೆ ಫಸ್ಟ್ ಚೈನ್ನ ಸ್ಕಿಪ್ ಮಾಡ್ಕೊಳ್ಳಿ. ಫಸ್ಟ್ ಚೈನ್ನ ಸ್ಕಿಪ್ ಮಾಡಿ ಸೆಕೆಂಡ್ ಚೈನಿಂದ ಪ್ರತಿ ಒಂದು ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಸೊ ಟೋಟಲ್ ಆಗಿ ನಾವು ವರ್ಕ್ ಮಾಡಿದ್ದು 15 ಚೈನು. ಆ 15 ಚೈನಲ್ಲಿ ಒಂದು ಚೈನ್ ಸ್ಕಿಪ್ ಮಾಡಿಬಿಟ್ಟು ಸೆಕೆಂಡ್ ಚೈನಿಂದ ಒಂದೊಂದು ಸಿಂಗಲ್ ಕ್ರೋಶೆ, ಪ್ರತಿ ಒಂದು ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶೆ ಹಾಕಿದಾಗ ಸಿಂಗಲ್ ಕ್ರೋಶೆ ಕೌಂಟ್ ಬಂದು 14 ಆಗುತ್ತೆ. ಒಂದು ಸತಿ ನೀವು ಒಂದು ಬರ್ಡ್ ಹಾಕ್ಬಿಟ್ರೆ ತುಂಬ ಈಸಿ ಅಂತ ಅನಿಸುತ್ತೆ. ಇದು ನೀವು ಯಾವ ಸೈಜ್ ದಾರದಲ್ಲಿ ಬೇಕಿದ್ರೂ ಹಾಕ್ಬೋದು. ಇದೇ ಥರ ಕೌಂಟನ್ನ ನೀವು ಮೇಂಟೈನ್ ಮಾಡಿ ಸ್ವಲ್ಪ ದಪ್ಪವಾಗಿರೋಂತಹ ಉಲನ್ ದಾರ ಆರ್ ಕಾಟನ್ ದಾರದಲ್ಲಿ ಹಾಕಿದಾಗ ನೀವು ಇದನ್ನು ವಾಲ್ ಹ್ಯಾಂಗಿಂಗು, ಹಾಗೆ ಕರ್ಟನ್ಗೆ ಚಾಮ್ಸು, ಬ್ಯಾಕ್ ಚಾಮ್ಸು ಈ ಥರಕ್ಕೆಲ್ಲನೂ ಯೂಸ್ ಮಾಡ್ಕೋಬೋದು. ಸೊ ಯಾವುದೇ ಸ್ಟಿಚ್ಚು ಸ್ಕಿಪ್ ಮಾಡಬೇಡಿ, ಪ್ರತಿ ಒಂದು ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶೆ ಹಾಕಲೇಬೇಕು. ಸೊ ನೋಡಿ, ಇದು ಲಾಸ್ಟ್ ಚೈನು, ಅಂದರೆ 14th ಸಿಂಗಲ್ ಕ್ರೋಶೆ. ಇದು 14th ಸಿಂಗಲ್ ಕ್ರೋಶೆ ಹಾಕಿದ್ದಾದ್ಮೇಲೆ ಈ ರೀತಿ ಕಾಣಿಸುತ್ತೆ, ಹೀಗೆ ಕಾಣುತ್ತೆ. ಇವಾಗ ಈ ಚೈನ್ ಏನು ಹಾಕಿರ್ತೀವಲ್ವಾ, ಅದ್ರ ಪಕ್ಕದಲ್ಲಿ ಒಂದು ಸ್ಟಿಚ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಸೊ ಸ್ಕಿಪ್ 1, ಈ ಸ್ಟಿಚ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟಿಚ್ ಒಳಗಡೆ ಅದು ಬ್ಯಾಕ್ ಲೂಪಲ್ಲಿ ಮಾತ್ರನೇ ಹಾಕ್ಕೊಳ್ಳಿ. ಈ ರೀತಿ ಸಿಂಗಲ್ ಕ್ರೋಶೆನ ಹಾಕಿದ್ರೆ ಈ ಚೈನ್ನ ಫಿಕ್ಸ್ ಆಗೋಗುತ್ತೆ ಫೇಸ್ಗೆ. ಸೊ ನೋಡಿ, ಇಷ್ಟು ಇದಾದಮೇಲೆ ವರ್ಕ್ನ ಟರ್ನ್ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೆ ಸೆಂಟರು ಲೂಸ್ ಆಯಿತು ಅಂದರೆ ಈ ದಾರನ ಈ ರೀತಿ ಎಳ್ಕೊಂಡಾಗ ಅದು ವಾಪಸ್ ಟೈಟ್ ಆಗುತ್ತೆ, ಹೋಲು ಕ್ಲೋಸ್ ಆಗುತ್ತೆ ಅವ್ರು ಚಿಕ್ಕದಾಗುತ್ತೆ. ನೋಡಿ, ಈ ಥರ ಬರ್ಡ್ನ ಟರ್ನ್ ಮಾಡ್ಕೊಳ್ಳಿ. ಇವಾಗ ಟರ್ನ್ ಮಾಡ್ಕೊಂಡಿದ್ದಾದಮೇಲೆ 1 2 3 ಸ್ಟಿಚಸ್ ಬಿಟ್ಟು 4th ಸ್ಟಿಚ್ ಒಳಗಡೆಗೆ ಕಂಬ ಹಾಕಬೇಕು. ಫಸ್ಟ್ 3 ಸ್ಟಿಚಸ್ನ ಸ್ಕಿಪ್ ಮಾಡ್ಕೋಬೇಕು. ಸ್ಕಿಪ್ ಮಾಡಿದ್ದಾದಮೇಲೆ 4th ಸ್ಟಿಚ್ ಒಳಗಡೆಗೆ 6 ಕಂಬ ಹಾಕಬೇಕು. 6 ಕಂಬ ಇದೇ ಒಂದೇ ಪಾಯಿಂಟಲ್ಲೇ ಹಾಕಬೇಕಾಗಿರೋವಂಥದ್ದು. ಸೊ ಇವಾಗ ನಾವು ಮಾಡ್ತಾ ಇರೋ ಪಾರ್ಟು ಇದು.
ಈ ಫೇಸ್ ಆಗಿದೆ, ಈ ಪಾರ್ಟನ್ನ ನಾವು ವರ್ಕ್ ಮಾಡ್ತಾ ಇರೋವಂಥದ್ದು. ಸೊ ನೋಡಿ, ಇಲ್ಲಿ ಒಂದೇ ಪಾಯಿಂಟಿಂದ 6 ಸ್ಟಿಚ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದನ್ನ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಈ ಪಾಯಿಂಟು ತುಂಬ ಇಂಪಾರ್ಟೆಂಟು. ಎಲ್ಲ ಸ್ಟಿಚ್ಚು ಒಂದೇ ಒಂದು ಸಿಂಗಲ್ ಪಾಯಿಂಟಲ್ಲೇ ಬರಬೇಕು. ಎಷ್ಟು ಕಂಬ ಹಾಕಬೇಕು ಅಂದರೆ 6 ಕಂಬ ಹಾಕಬೇಕು ಒಂದೇ ಪಾಯಿಂಟಲ್ಲಿ. ಆ್ಯಂಡ್ ಇಲ್ಲಿ 3 ಸ್ಕಿಪ್ ಮಾಡಿರಲೇಬೇಕು. ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಇದರಲ್ಲೂ ಅಷ್ಟೇ ಕಂಬ ತುಂಬ ಉದ್ದ ಎಳಿಯಕ್ಕೆ ಹೋಗಬೇಡಿ, ಯಾಕಂದರೆ ರೇಷ್ಮೆ ದಾರ ಅಲ್ವಾ, ಎಳೆಗಳು ಲೂಸ್ ಆಗಿಬಿಟ್ರೆ ರಾಂಗ್ ಸೈಡಲ್ಲಿ ಲೂಸ್ ಥ್ರೆಡ್ ಥರ ಕಾಣಿಸುತ್ತೆ. ಮೀಡಿಯಮ್ ಸೈಜ್ಡ್ ಕಂಬ ಹಾಕಿದ್ರೇ ಸಾಕು. ಸೊ ನೋಡಿ, ಇವಾಗ ಈ ರೀತಿ ಕಾಣಿಸುತ್ತೆ. ಮತ್ತೆ ಇಲ್ಲಿ 1 2 3 ಸ್ಕಿಪ್ ಮಾಡಿಬಿಟ್ಟು ತಿರ್ಗಾ 4th ಸ್ಟಿಚ್ ಒಳಗಡೆಗೆ ನಾವು ಸಿಂಗಲ್ ಕ್ರೋಶೆನ ಮಾಡಿ ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಸೊ ಕಂಬ ಹಾಕೋಕ್ಕಿಂತ ಮುಂಚೆ 3 ಸ್ಟಿಚಸ್ ಸ್ಕಿಪ್ ಮಾಡಿದ್ದೀವಿ, ಕಂಬ ಹಾಕಿದ ಮೇಲೆ 3 ಸ್ಟಿಚಸ್ ಸ್ಕಿಪ್ ಮಾಡಿದ್ದೀವಿ. ಇದು 2ನೇ ಸಿಂಗಲ್ ಕ್ರೋಶೆ ಹಾಕ್ತಾ ಇರೋದು. 3ನೇ ಸಿಂಗಲ್ ಕ್ರೋಶೆ ನೋಡಿ, ಸ್ವಲ್ಪ ನಿಮಗೆ ಇವಾಗ ಶೇಪ್ ಫಾರ್ಮ್ ಆಗ್ತಾ ಇದೆ ಅಲ್ವಾ. ಹಾಕ್ತಾ ಹಾಕ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ 3 ಸ್ಕಿಪ್ ಮಾಡೋದು ಕಂಪಲ್ಸರಿ, ನೀವು ಯಾವುದೇ ರೀತಿ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ ಇದರಲ್ಲಿ. ಇವಾಗ ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವಾ, ಅದನ್ನು ವರ್ಕ್ನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡಿದ್ದು ಆದಮೇಲೆ ಮತ್ತೆ ಇಲ್ಲಿಗೆ ಕಂಬ ಹಾಕಬೇಕು. ಎಲ್ಲಿ ಅಂದರೆ ಪ್ರತಿ ಒಂದು ಕಂಬದ ಮೇಲೂ ಕಂಬ ಹಾಕ್ತಾ ಹೋಗಬೇಕು. ನಾವು ಆಲ್ರೆಡಿ ಕಂಬ ಹಾಕಿರ್ತೀವಲ್ವಾ, ಸೊ ಅದೇ ಪಾಯಿಂಟಲ್ಲಿ ಈಗ 6 ಕಂಬ ನಾವು ಪ್ರೀವಿಯಸ್ ಆಗಿ ಹಾಕಿದ್ದೀವಲ್ವಾ, ಸೊ ಅಲ್ಲಿಗೆ ಕಂಬಗಳನ್ನು ಹಾಕ್ಕೊಂಡು ಹೋಗಬೇಕು. ನಾನು ಒಂದೊಂದು ಸ್ಟಿಚ್ಚಲ್ಲಿ 2 ಕಂಬನ ಹಾಕ್ತಾ ಇದ್ದೀನಿ ನೋಡಿ. ಒಂದು ಕಂಬ ಮೇಲೆ 2 ಕಂಬ. ಸೊ ಆವಾಗಲೇ 6 ಹಾಕಿದ್ದೀವಿ, ಈ ಸ್ಟೆಪ್ಪಲ್ಲಿ 12 ಬರುತ್ತೆ. ಇದು ಒಂಥರ ಇನ್ಕ್ರೀಸ್ ಮಾಡಬೇಕು, ಆವಾಗಲೇ ನಮಗೆ ಅದು ಆರ್ಚ್ ಶೇಪ್ ಬರುತ್ತೆ. ಸೊ ಹಾಗಾಗಿ ಪ್ರತಿ ಒಂದು ಕಂಬಕ್ಕೂ 2 ಕಂಬ ಹಾಕ್ಕೊಂಡು ಕಂಟಿನ್ಯೂ ಮಾಡಬೇಕು. ಸೊ 6 ಕಂಬ ಪ್ರೀವಿಯಸ್ ರೌಂಡಲ್ಲಿ ಹಾಕಿದ್ದು, ಇವಾಗ 12 ಕಂಬ ಬರುತ್ತೆ. ಸುಮಾರು ಜನಕ್ಕೆ ಇದು ಒಂದ್ಸತಿ ನೋಡಿದ್ರೆ ಅರ್ಥ ಆಗದೆ ಇರ್ಬೋದು. ನಾನು ಪದೇ ಪದೇ ಆದಷ್ಟು ರಿಪೀಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಅಲ್ಲಿಗೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ವಿಡಿಯೋನ ರಿವೈಂಡ್ ಮಾಡಿಕೊಂಡು ಇನ್ನೊಮ್ಮೆ ನೋಡಿ. ದಾರದ ಕಲರು ಅಷ್ಟೇ ಸ್ವಲ್ಪ ಡಾರ್ಕ್ ಆಗಿರೋದ್ರಿಂದ ಅಷ್ಟೊಂದು ಅಂದರೆ ಮೇ ಬಿ ಲೈಟ್ ಕಲರಲ್ಲಿ ಮಾಡಬೇಕಿತ್ತೇನೋ. ನನಗೆ ನೋಡಿದ್ರೆ ಅರ್ಥ ಆಗ್ತಾ ಇದೆ, ಬಟ್ ನಿಮಗೆಲ್ಲ ಹೇಗೆ ಅರ್ಥ ಆಗುತ್ತೋ ಅಂತ ನನಗೆ ಗೊತ್ತಿಲ್ಲ. ಇನ್ ಕೇಸ್ ಅರ್ಥನೇ ಆಗ್ತಾ ಇಲ್ಲ ಅನ್ನೋದಾದರೆ ಹೇಳಿ, ನಾನು ಇದನ್ನು ರೀಶೂಟ್ ಮಾಡಿ ಶೇರ್ ಮಾಡ್ತೀನಿ. ಸೊ ಕೌಂಟ್ ಮಾಡಿಕೊಂಡು ನೋಡಿ, ಇದು ಲಾಸ್ಟ್ ಕಂಬಕ್ಕೆ ಹಾಕ್ತಾ ಇರೋವಂಥದ್ದು 12 ಕಂಬ ಬರುತ್ತೆ. ನೋಡಿ ಇವಾಗ ಈ ಶೇಪ್ ನಮಗೆ ಕಾಣಿಸ್ತಾ ಇದೆ. ಸೊ 12 ಕಂಬ ಹಾಕಿದ್ದಾದ್ಮೇಲೆ ಮತ್ತೆ ಒಂದು ಸ್ಟಿಚ್ಚನ್ನ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಸ್ಟಿಚ್ ಒಳಗಡೆಗೆ ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ಬ್ಯಾಕ್ ಲೂಪಲ್ಲಿ ಮಾತ್ರ ಹಾಕೊಳ್ಳಿ. ಇಲ್ಲಿ ನೋಡಿ, ಈ ಸ್ಟಿಚ್ನ ನಾನು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟಿಚ್ ಒಳಗಡೆಗೆ ಹಾಕ್ತಾ ಇರೋವಂಥದ್ದು. ಇದು ಫುಲ್ ಸ್ಟಿಚ್ಚು, ಬಟ್ ನಾನು ಹಾಕ್ತಾ ಇರೋದು ಜಸ್ಟ್ ಒಂದು ಪಾರ್ಟ್ ಆಫ್ ದ ಲೂಪ್ಗೆ. ಈ ರೀತಿ ಇದಕ್ಕೆ ಬ್ಯಾಕ್ ಲೂಪ್ ಓನ್ಲಿ ಅಂತ ಹೇಳೋದು. ಸ್ಲಿಪ್ ಸ್ಟಿಚ್ ಆದರೂ ಹಾಕ್ಬೋದು, ಸಿಂಗಲ್ ಕ್ರೋಶೆ ಆದರೂ ಹಾಕ್ಕೋಬೋದು, ತಪ್ಪೇನಿಲ್ಲ. ಸೊ ನೋಡಿ, ಇವಾಗ ಈ ಸ್ಟೇಜಲ್ಲಿ ನಿಮ್ಮ ಬರ್ಡ್ ಈ ರೀತಿ ಕಾಣಿಸ್ಬೇಕು. ಇವಾಗ ಪ್ರತಿ ಒಂದು ಬ್ಯಾಕ್ ಲೂಪಲ್ಲೂ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ.
ಯಾವುದು ಸ್ಟಿಚ್ ಸ್ಕಿಪ್ ಮಾಡಬೇಡಿ ಇಲ್ಲಿ. ಸೊ ಇಲ್ಲಿ ಪ್ರತಿ ಒಂದು ಸ್ಟಿಚ್ಚಲ್ಲೂ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಅಂದರೆ ಫೇಸ್ಗೆ ಇನ್ನೊಂದು ರೌಂಡ್ ಆ್ಯಡ್ ಮಾಡ್ತಾ ಇರೋದಿಲ್ಲಿ. ಆ ಬರ್ಡ್ದು ಫೇಸ್ ಇದೆಯಲ್ಲ, ಅದಕ್ಕೆ ಇನ್ನೊಂದು ಔಟ್ಲೈನ್ ಆ್ಯಡ್ ಮಾಡ್ತಾ ಇರೋಂಥದ್ದು. ಇಲ್ಲಿ ನಾನು ಕೌಂಟ್ ಏನು ಮಾಡ್ತಾ ಇಲ್ಲ, ಯಾಕಂದರೆ ಅಲ್ಲಿ ಎಷ್ಟು ಸ್ಟಿಚಸ್ ರಿಮೈನಿಂಗ್ ಇರುತ್ತೆ ಆ ಫೇಸ್ದು ಸರ್ಕಲಲ್ಲಿ, ಆ ರೌಂಡಲ್ಲಿ, ಅಷ್ಟು ಸ್ಟಿಚಸ್ ಮೇಲೆ ನೀವು ಒಂದೊಂದು ಸಿಂಗಲ್ ಕ್ರೋಶೆ ಮಾಡಲೇಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಕೌಂಟ್ ಏನು ಮೆನ್ಷನ್ ಮಾಡ್ತಾ ಇಲ್ಲ. ನೋಡಿ, ಪ್ರತಿ ಒಂದು ಸ್ಟಿಚ್ ಒಳಗೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಯಾವುದೇ ಸ್ಟಿಚ್ಚನ್ನ ಸ್ಕಿಪ್ ಮಾಡೋದು ಬೇಡ. ನೋಡಿ, ಫುಲ್ ಸರ್ಕಲ್ ಕಂಪ್ಲೀಟ್ ಆಯಿತು. ಇವಾಗ ತಿರ್ಗಾ ವಾಪಸ್ ನಾವು ಬಾಡಿಗೆ ರೀಚ್ ಆಗಿದ್ದೀವಿ. ಇದು ಕಂಪ್ಲೀಟ್ ಫೇಸ್ಗೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕಿದ್ದಾಗಿದೆ. ಇಲ್ಲಿ ಒಂದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಒಳಗಡೆಗೆ ಸಿಂಗಲ್ ಕ್ರೋಶೆ ಹಾಕೋಬೇಕು. ಬಾಡಿಗೆ ಸಿಂಗಲ್ ಕ್ರೋಶೆ ಆದರೂ ಹಾಕಿ, ಆರ್ ಸ್ಲಿಪ್ ಸ್ಟಿಚ್ ಆದರೂ ಹಾಕಿ. ಸ್ವಲ್ಪ ಜನಕ್ಕೆ ಸ್ಲಿಪ್ ಸ್ಟಿಚ್ ಹಾಕೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಸಿಂಗಲ್ ಆದರೂ ಹಾಕಿ, ಸ್ಲಿಪ್ ಸ್ಟಿಚ್ ಆದರೂ ಹಾಕಿ, ತಪ್ಪೇನೂ ಇಲ್ಲ. ಮತ್ತೆ ನೋಡಿ, ಪ್ರತಿ ಸತಿ ಒಂದೊಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿಕೊಂಡು ಹಾಕ್ತಾ ಇರೋವಂಥದ್ದು. ಇಲ್ಲಿ ನಾನು ಸ್ಲಿಪ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಇದು ಬೇಕು ಅಂದರೆ ಸಿಂಗಲ್ ಕ್ರೋಶೆ ಕೂಡ ಹಾಕ್ಕೋಬೋದು. ಬಟ್ ಈ ಪಾರ್ಟಲ್ಲಿ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕಿದ್ರೇ ಅದೊಂದು ಸ್ವಲ್ಪ ಲುಕ್ ಈ ಥರ ಕೊಡುತ್ತೆ. ನೀವು ಸಿಂಗಲ್ ಕ್ರೋಶೆ ಹಾಕಿದ್ರೆ ಅದು ಇನ್ನೊಂದು ಸ್ವಲ್ಪ ಲೆಂತ್ ಆ್ಯಡ್ ಮಾಡಿಬಿಡುತ್ತೆ. ಸೊ ಅದು ಲೆಂತ್ ಆ್ಯಡ್ ಮಾಡೋದು ಬೇಡ ಅಂತ ಅಂದ್ಕೊಂಡು ನಾನು ಒಂದು ಬಿಟ್ಟು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ತಾ ಇರೋವಂಥದ್ದು. ನೋಡಿ, ಶೇಪು ನಾವು ಸ್ಕಿಪ್ ಮಾಡಿ ಹಾಕ್ತಾ ಇದ್ದೀವಲ್ವಾ, ಸೊ ಆಲ್ರೆಡಿ ಅದು ಬರ್ಡ್ ಶೇಪು ಬಂದ್ಬಿಡ್ತು. ಸೊ ಇವಾಗ ಲಾಸ್ಟ್ ಟೇಲ್ಗೆ ನೋಡಿ, ಟೇಲ್ ಪಾರ್ಟು ಸ್ವಲ್ಪ ಈ ರೀತಿ ನಾನು ಶೇಪ್ ಕೊಟ್ಟಿದ್ದೀನಿ. ಸೊ ಒಂದು ಸಿಂಗಲ್ ಕ್ರೋಶೆ. ಇವಾಗ ಯಾವ ಸ್ಟಿಚ್ಚು ಸ್ಕಿಪ್ ಮಾಡಬೇಡಿ, ಆ ಲಾಸ್ಟ್ ಫ್ಯೂ ಸ್ಟಿಚಸ್ ಇರುತ್ತಲ್ಲ, ಸೊ ಅದು ಸ್ಕಿಪ್ ಮಾಡೋದು ಬೇಡ. ಸೊ 2 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಅದಾದಮೇಲೆ ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಲಾಸ್ಟ್ 4 ಸ್ಟಿಚಸ್ ಒಳಗಡೆಗೆ 2 ಸಿಂಗಲ್ ಕ್ರೋಶೆ ಆ್ಯಂಡ್ 2 ಹಾಫ್ ಡಬಲ್ ಕ್ರೋಶೆ. ಸ್ವಲ್ಪ ಅದು ಟೇಲ್ ಪಾರ್ಟಲ್ಲಿ ಈ ರೀತಿ ಅಗ್ಲ ಕಾಣಿಸ್ಲಿ ಅಂತ, ಶೇಪ್ ಬರಲಿ ಅಂತ. ಇಲ್ಲಿ ನೋಡಿ, ಈ ಪಾರ್ಟ್ ಅಗ್ಲ ಇದೆ ಅಲ್ವಾ. ಸೊ ಈ ಎಲ್ಲ ಡೀಟೇಲ್ಸ್ ನಾನು ತಲೆಯಲ್ಲಿ ಇಟ್ಕೊಂಡು ಮಾಡಿದಾಗ ತುಂಬ ಅಂದರೆ ಒಂಥರ ರಿಯಲ್ ಲುಕ್ಕೆ ಬರುತ್ತೆ. ಸೊ ಲಾಸ್ಟ್ ಸ್ಟಿಚ್ ಒಳಗಡೆನೂ ನಾನು ಇಲ್ಲಿ ಹಾಫ್ ಡಬಲ್ ಕ್ರೋಶೇನಾದರೂ ಹಾಕಿ, ಡಬಲ್ ಕ್ರೋಶೇನಾದರೂ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ 4 ಸ್ಟಿಚಸ್ ಉಳಿದಾಗ ಒಂದು ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಮತ್ತು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸಿಂಗಲ್ ಹಾಕ್ಕೊಳ್ಳಿ, ಅದರ ನೆಕ್ಸ್ಟಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, ಲಾಸ್ಟಲ್ಲಿ ಬೇಕು ಅಂದರೆ ನಿಮಗೆ ಹಾಫ್ ಡಬಲ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಅಷ್ಟು ಹಾಕಿ ಒಂದು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಸೊ ನೋಡಿ, ಅಲ್ಲಿಗೆ ಈ ರೀತಿ ಬರ್ಡ್ ರೆಡಿ ಆಗುತ್ತೆ, ಬಾಡಿ ಕಂಪ್ಲೀಟ್ಲಿ ರೆಡಿ ಆಗುತ್ತೆ. ಇವಾಗ ಇಲ್ಲಿ ಲಾಸ್ಟಲ್ಲಿ ಕಟ್ ಮಾಡಿರೋಂತಹ ದಾರಕ್ಕೆ ನಾನು ನಾಟ್ ಹಾಕಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ರೈಟ್ ಸೈಡ್ ರಾಂಗ್ ಸೈಡ್ ನೀವು ಡಿಸೈಡ್ ಮಾಡ್ಕೋಬೋದು. ಡಿಸೈಡ್ ಮಾಡಿಕೊಂಡು ರಾಂಗ್ ಸೈಡ್ ಯಾವುದು ಅಂತ ಅನ್ಕೋತೀರಾ ಅಲ್ಲಿಗೆ ನಾವು ಗ್ಲೂನ ಫಿಕ್ಸ್ ಮಾಡ್ಕೋಬೋದು. ಎರಡೂ ಕಡೆಗೂ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ. ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ರಾಂಗ್ ಸೈಡೂ ಈಕ್ವಲಿ ನೀಟಾಗೆ ಕಾಣಿಸುತ್ತೆ. ನೀವು ಯಾವ್ದು ಸೈಡ್ ಬೇಕೋ ಆ ಸೈಡ್ ರಾಂಗ್ ಅಂತ ಮಾಡ್ಕೋಬೋದು. ಈಗ ಸೆಂಟರಲ್ಲಿ ಒಂದು ಉದ್ದ ದಾರ ಇತ್ತಲ್ವ, ಅಲ್ಲಿಗೂ ಒಂದು ಗಂಟು ಹಾಕ್ತಾ ಇದ್ದೀನಿ. ಗಂಟು ಹಾಕಿ ಕಟ್ ಮಾಡಿಕೊಂಡು ಅದನ್ನು ಗ್ಲೂ ಹಾಕಿ ಟ್ರಿಮ್ ಮಾಡಿದ್ರೆ ಇದು ಮೇಜರ್ ಪಾರ್ಟ್ ರೆಡಿ ಆಗುತ್ತೆ. ಸೊ ಈ ಪಾರ್ಟ್ 1ಅಲ್ಲಿ ಇಷ್ಟೇ ನಾನು ಕವರ್ ಮಾಡ್ತಾ ಇರೋದು. ನೆಕ್ಸ್ಟ್ ಪಾರ್ಟ್ ಇವಾಗ ನಾಳೆ ಬರುತ್ತಲ್ವಾ, ಆ ಪಾರ್ಟಲ್ಲಿ ಈ ಝರಿನ ಯೂಸ್ ಮಾಡಿಕೊಂಡು
ವಿಂಗ್ಸ್ ಹೇಗೆ ಮಾಡೋದು ಆ್ಯಂಡ್ ಅದನ್ನು ಅಸೆಂಬಲ್ ಹೇಗೆ ಮಾಡೋದು ಆ್ಯಂಡ್ ಕೊನೆಗೆ ಸಾರಿಗೆ ಸ್ಟಿಚ್ ಹೇಗೆ ಮಾಡೋದು, ಇದನ್ನು ನಾನು ಪಾರ್ಟ್ 2 ಅಲ್ಲಿ ಕವರ್ ಮಾಡ್ತೀನಿ. ಸೊ ನೋಡಿ, ಇವಾಗ ಸದ್ಯಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ತುಂಬಾ ಕ್ಯೂಟ್ ಆ್ಯಂಡ್ ಎಲಿಗೆಂಟ್ ಆಗಿ ಕಾಣುವಂತಹ ಡಿಸೈನ್. ನೀವು ಯಾವುದೇ ಥ್ರೆಡ್ಡಲ್ಲಿ ಬೇಕಿದ್ರೂ ಟ್ರೈ ಮಾಡಿ. ಇನ್ನೂ ಸ್ವಲ್ಪ ದಪ್ಪ ಥ್ರೆಡ್ ನೀವು ಯೂಸ್ ಮಾಡೋದಾದರೆ ಅಕಾರ್ಡಿಂಗ್ಲಿ ಅದಕ್ಕೆ ಸೂಟ್ ಆಗುವಂತಹ ಹುಕ್ಕನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ನೋಡಿ, ಇದು ಈ ರೀತಿ ಗ್ಲೂ ಮಾಡ್ತಾ ಇದ್ದೀನಿ ನಾನು ಗಮ್ ಹಾಕ್ಕೊಂಡು. ಸೊ ಇದು ಡ್ರೈ ಆದಮೇಲೆ ಅಷ್ಟೊಂದೇನು ಕಾಣಿಸಲ್ಲ, ಎರಡೂ ಕಡೆ ನೀಟಾಗೇ ಇರುತ್ತೆ. ಸೊ ಐ ಥಿಂಕ್ ಈ ವಿಡಿಯೋ ಅಲ್ಲಿ ಇಷ್ಟೇ. ಈ ಡಿಸೈನ್ನ ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡೋಣ. ಖಂಡಿತ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದು ಫಸ್ಟ್ ಟೈಮ್ ನಾನು ಸೀರೆಗೆ ಟ್ರೈ ಮಾಡ್ತಾ ಇರೋವಂಥದ್ದು. ನನಗೆ ಒಳ್ಳೊಳ್ಳೆ ಡಿಸೈನ್ಸ್ ಹಾಕೋದು ತುಂಬಾ ಇಷ್ಟ. ಅದೇ ಡಿಸೈನ್ ಪದೇ ಪದೇ ರಿಪೀಟ್ ಮಾಡಿದ್ರೆ ನನಗೆ ಒಂಥರ ಬೋರ್ ಆಗುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಎಕ್ಸ್ಪೆರಿಮೆಂಟಲ್ ಟೈಪ್ಸು. ಸೊ ನಿಮ್ಮ ಕಾಮೆಂಟ್ಸು ನನಗೆ ಸಖತ್ ಮೋಟಿವೇಟ್ ಮಾಡುತ್ತೆ. ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ. ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.